ಕರ್ನಾಟಕ ರಾಜ್ಯದಾಗ ಎಲ್ಲರೂ ಸುಖವಾಗಿರಬೇಕು, ಎಲ್ಲ ಪ್ರಜೆಗಳು ಶಾಂತರಿರಬೇಕು, ಸರ್ಕಾರಿ ಸೌಲಭ್ಯಗಳು ಎಲ್ಲ ಸಿಗಬೇಕು, ಲಂಚ ಮಾತ್ರ ಇರಬಾರ್ದು, ಯಾವ ಲಂಚ ತಗೋಬಾರ್ದು, ಯಾವ ಲಂಚ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ಕರ್ನಾಟಕ ರಾಜ್ಯದಾಗ ಹಳದಿ ಟಿ ಶರ್ಟ್ ಟೊಪ್ಪಿಗೆ ಹಾಕೊಂಡು ಒಂದು ಗ್ಯಾಂಗ್ ತಿರುಗಾಡಕತ್ತೈತಿ. ಗೊತ್ತೈತೇನ್ರಿ? ಭಾಳ ಎಚ್ಚರ ವಹಿಸ್ರಿ. ಈ ಸುದ್ದಿ ಬಹಳ ಕೂಲಂಕುಷವಾಗಿ ನಾವು ನೋಡ್ರಿ. ಇದು ಬಹಳ ಸುದ್ದಿ ಕುತೂಹಲ ಐತಿ, ರೋಚಕ ಐತಿ. ಮುಂದೆ ಹೇಳ್ತಾ ಹೇಳ್ತಾ ನಿಮಗೂ ಭಾಳ ಮೈ ನವಿರೇಳಿಸ್ತೈತಿ. ಹಂಗಾದ್ರೆ ಕಡಕ ಕಾಕ ಯಾವ ಸುದ್ದಿ ತೊಗೊಂಬಂದಾನ? ಅದೆಂತ ಗ್ಯಾಂಗ್? ಅದೇನು ಆ ಗ್ಯಾಂಗ್ ಏನು ಕೆಲಸ ಮಾಡಾಕತ್ತೈತಿ? ಸಾಕ್ನ ಹೊಕ್ಕರ ರೋಡ್ ಮೇಲೆ ನಿಂದಿರ್ತಾರೆ. ಯಾರು ಲಂಚ ಪಂಚ ಪೊಲೀಸರು ಏನಾರ ಕಾಡಾಕತ್ರ ಅಂದ್ರೆ ಪಟಕನ ಬಂದು ಅಲ್ಲಿ ಹಾಜರಾಗ್ತಾರ, ವಿಡಿಯೋ ಮಾಡಿ ಮೇಲಾಧಿಕಾರಿ ಕಳಿಸ್ತಾರ, ತಕ್ಷಣ ಸಸ್ಪೆಂಡ್ ಮಾಡಿಸ್ತಾರ. ಯಾವ ಅಧಿಕಾರಿ ಯಾವ ಕಚೇರಿಗೂ ಮುಲಾಜಿಲ್ಲದ ಹೋಗಿ ನಿನ್ನ ಶರ್ಟ್ ಮೇಲೆ ನಿಂದ ಹೆಸರಿನ ಬೆಲ್ಟ್ ಐತಿ, ಬೋರ್ಡ್ ಐತಿ, ಏನು ನಿಂದ ನಂಬರ್ ಹೆಸರಿನಿಂದ ಏನು ನೀ ಅಧಿಕಾರಿ ಅದಿ, ಯಾವ ಹುದ್ದೆ ಐತಿ ನಿನಗೆ ಕೇಳು ಅಂತ ಕರ್ನಾಟಕ ರಾಜ್ಯದಲ್ಲಿ ಹಳದಿ ಟಿ ಶರ್ಟ್ ಹಾಕೊಂಡ ಕರ್ನಾಟಕ ರಾಷ್ಟ್ರ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳಷ್ಟು ಪ್ರಾಮಾಣಿಕವಾಗಿ ತನುಮನಧನದಿಂದ ಇವತ್ತು ದುಡಿಯಾಕತ್ತಾರ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮತದಾರ ಸಹಿತ ಜಾಗೃತ ಆಗಾಕತ್ತಾರ. ಅದರ ಚುಕ್ಕಾಣಿ ಹಿಡಿದಂಥ ವ್ಯಕ್ತಿ ಬಗ್ಗೆನೂ ಒಂದು ನಿಮಿಷ ಹೇಳ್ತಾನೆ ಕೇಳ್ರಿ. ಅವನೇ ರವಿ ಕೃಷ್ಣಾರೆಡ್ಡಿ. ರವಿ ಕೃಷ್ಣಾರೆಡ್ಡಿ ವಿದೇಶದಾಗ ಲಕ್ಷಾಂತರ ರೂಪಾಯಿ ಕೈ ತುಂಬ ಸಂಬಳ ಬರುವಂಥ ಉದ್ಯೋಗ ಇತ್ತು. ತಕ್ಷಣ ಅದನ್ನು ಬಿಟ್ಟು ಬರ್ತಾನೆ. ನನ್ನ ರಾಜ್ಯದ ಜನತೆ ಬಗ್ಗೆ ಏನಾದರೂ ಮಾಡಿ ತೋರಿಸ್ಬೇಕು. ನನ್ನ ರಾಜ್ಯದ ಜನತೆ ಎಷ್ಟು ನೋವಿನಿಂದ ಬಳಲಾಕತ್ತಾರ. ನನ್ನ ರಾಜ್ಯದ ಜನತೆ ಸರ್ಕಾರಿ ತೆರಿಗೆ ತುಂಬುತ್ತಾರ. ಆ ತೆರಿಗೆ ಹಣ ಹೆಂಗೆ ಹಾಳು ಮಾಡಾಕತ್ತಾರ ಈ ರಾಜಕಾರಣಿಗಳು ಅಂತೇಳಿ ಬಂದು ಒಂದು ಪುಸ್ತಕ ಬರಿತಾನೆ. ನೋಡ್ರಿ, ರವಿ ಕೃಷ್ಣಾರೆಡ್ಡಿ ವಿದೇಶದ ದೊಡ್ಡ ಅಮೆರಿಕ ಕಂಪನಿಗಳಲ್ಲಿ ಉನ್ನತ ಹುದ್ದೆ ಹೊಂದಿದರೂ ಸಹಿತ ತನ್ನ ಸ್ವಂತ ಸ್ವಾರ್ಥ, ತನ್ನ ಮಕ್ಕಳು, ತನ್ನ ಹೆಂಡತಿ ಇದನ್ನೆಲ್ಲ ನೋಡಲಿಲ್ಲ. ನನ್ನ ಕರ್ನಾಟಕದ ಜನತೆಗೆ ಮೋಸ ಆಗಾಕತ್ತೈತಿ. ಕರ್ನಾಟಕ ಜನತೆಗೆ ನನ್ನದೇ ಆದಂಥ ಒಂದು ಪಡೆಯನ್ನು ಕಟ್ಟಿ ಪ್ರತಿ ಜಿಲ್ಲೆ ಅಡ್ಡಾಡಿ ಮತದಾರರನ್ನು ಜಾಗೃತಗೊಳಿಸಬೇಕು. ನಿಮ್ಮದೇ ಅಧಿಕಾರ ಬರ್ತೈತಿ, ನಿಮ್ಮ ಕೈಗೆ ಅಧಿಕಾರ ಕೊಡ್ತೀನಿ, ಸರ್ಕಾರ ನಿಮ್ಮ ಹಕ್ಕುಗಳನ್ನ ಕಸ್ಕೊಳ್ಳುವಂಥ ಯಾವನೇ ಮಹಾ ಮೇಧಾವಿ ಬಂದರೂ ಸಹಿತ ಅದಕ್ಕೆ ಕಡಿವಾಣ ಹಾಕ್ತೇನೆ ಅಂತೇಳಿ ರವಿ ಕೃಷ್ಣಾರೆಡ್ಡಿ ಇವತ್ತು ಸ್ಲೋಗನ್ ಮಾಡ್ಕೊಂಡು ಹೊರಗೆ ಬಿದ್ದಾನಂದ್ರೆ ಗದ ನಡಗಾಕತ್ತಾರ್ರಿ ಭ್ರಷ್ಟಾಚಾರಿಗಳು. ನೋಡ್ರಿ, ಇವತ್ತು ಕಂದಾಯ ಇಲಾಖೆ ಇರ್ಬೋದು, PWD ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಇರ್ಬೋದ್ರಿ, RTOಗಳು, ಪೊಲೀಸ್ ಅಧಿಕಾರಿಗಳು ಅಂತೂ ಹಳದಿ ಟಿ ಶರ್ಟ್ ಬತ್ತಂದ್ರೆ ಬೆಚ್ಚಿ ಬಿದ್ದು ತಮ್ಮ ಜೀಪ್ಗಳು ಬಹು ಅಂತೇಳಿ ಓಡೋಡಿ ಹೊಂಟಾರ. ಯಾಕಂದ್ರೆ ಹೆಚ್ಚು ಪೊಲೀಸರನ್ನ ರಸ್ತೆ ಮೇಲೆ ನಿಂತು ವಸೂಲು ಮಾಡ್ತಾರಲ್ರಿ. ಅದನ್ನು ನೋಡಿದ್ರೆ ಕೆರಳ್ತಾನೆ ಈ ರವಿ ಕೃಷ್ಣಾರೆಡ್ಡಿ ಮತ್ತು ಅವ್ರ ಗ್ಯಾಂಗ್. ಅನೇಕ ಹಳದಿ ಕಾರ್ಯಕರ್ತರನ್ನು ಪ್ರತಿ ಜಿಲ್ಲೆಯಲ್ಲಿ ಗ್ರಾಮ ಮಟ್ಟದಿಂದ ತಯಾರು ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ವೇದಿಕೆಗಳನ್ನ ನಿರ್ಮಾಣ ಮಾಡಿಕೊಂಡ ಎಷ್ಟು ಜಾಗೃತಿ ಮೂಡಿಸಾಕತ್ತಾರ. ಮತದಾರ ಅಂದ್ರೆ ಯಾರು, ಮತದಾನದ ಹಕ್ಕು ಅಂದ್ರೆ ಏನು, ಮತ ಅಂದ್ರೆ ಏನು, ಆ ಮತ ನಿಮ್ಮದು ಏನು ಕೆಲಸ ಮಾಡ್ತೈತಿ, ಆ ಮತದಾನನೇ ನಿಮಗೆ ಇವತ್ತು ಪರಮಶಕ್ತಿಯ ಅಸ್ತ್ರ ಅನ್ನೋದು ತೋರಿಸಿಕೊಡಾಕತ್ತಾನ ಇವತ್ತು ರವಿ ಕೃಷ್ಣಾರೆಡ್ಡಿ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ರಿ, ಬಿಜಾಪುರದಲ್ಲಿ ನೋಡ್ರಿ, ದೇವರಿಬ್ಬರಿಗೆ ಒಬ್ಬ ನಬಿ ರಸೂಲ್ ಅಂತ ಹುಡುಗದಾನ. ಎಷ್ಟು ಖತರ್ನಾಕ್ ಕೆಲಸ ಮಾಡಾಕತ್ತಾರ, ಭ್ರಷ್ಟಾಚಾರಿಗಳನ್ನ ಓಡಿಸಾಕತ್ತಾರ. ಅದೇ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರಾಗಂತೂ ರವಿ ಕೃಷ್ಣಾರೆಡ್ಡಿ ಹಳದಿ ಟಿ ಶರ್ಟ್ಗಳು ಹೊರಗೆ ಬಂದು ಅಂದ್ರೆ ಗದ ನಡಗಾಕತ್ತಾರ ಭ್ರಷ್ಟಾಚಾರಿಗಳು. ಹಂಗಾದ್ರೆ ರವಿ ಕೃಷ್ಣಾರೆಡ್ಡಿ ಒಂದು ಪಕ್ಷ ಸಹಿತ ಕಟ್ಯಾನ, ಅದೇ KRS ಪಕ್ಷ ಅಂಥೇಳಿ, ಕರ್ನಾಟಕ ರಾಷ್ಟ್ರ ಪಕ್ಷ. ಕರ್ನಾಟಕ ರಾಷ್ಟ್ರ ಪಕ್ಷ ಅಂದರೆ ಕರ್ನಾಟಕದ ತೆರಿಗೆ ಕರ್ನಾಟಕದ ಮಹಾಜನತೆಗೆ ಉಪಯೋಗ ಆಗಬೇಕು. ಕರ್ನಾಟಕದ ಪರಮ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಇನ್ನಿತರರಿಗೆ ಅವಕಾಶನ ಕೊಡುವುದಿಲ್ಲ ಅಂತಾನ ರವಿ ಕೃಷ್ಣಾರೆಡ್ಡಿ. ರವಿ ಕೃಷ್ಣಾರೆಡ್ಡಿ ಯಾವಾಗಲೂ 3 ಸೂತ್ರದೊಂದಿಗೆ ಮೈದಾನಕ್ಕೆ ಇಳಿದಾನ. ಮೊಟ್ಟ ಮೊದಲನೆಯದು ಪ್ರಾಮಾಣಿಕತನ, ಎರಡನೇದು ವಿಶ್ವಾಸ, ಮೂರನೇದು ನಂಬಿಕೆ. ಜನರಿಗೆ ಮೋಸ ಆಗಬಾರ್ದು, ಜನರಿಗೆ ರೋಷಿ ಹೋಗಬಾರ್ದು. ತಮ್ಮ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಯಾಗಿ ತೆಗೆದುಕೊಳ್ಳಲಿಕ್ಕೆ ಲೈನ್ ಹಚ್ಚಿ ಕಚೇರಿದಾಗ ಲಂಚ ಕೊಡ್ಕೋತ ನಿಂದಿರಬಾರ್ದ. ನಿಮ್ಮ ಯೋಜನೆ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಂತ ರವಿ ಕೃಷ್ಣಾರೆಡ್ಡಿ. ಕರ್ನಾಟಕ ರಾಜ್ಯದಾಗ ಇಂಥ 56 ಶಾಸಕರು ಎಲ್ಲರೇ ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ಆರಿಸಿ ಬಂದ್ರ
ವಿಧಾನಸೌಧನ್ಯಾಗ ಗುಡುಗು ಎಬ್ಬಿಸ್ತಾರ, ವಿಧಾನಸೌಧನ್ಯಾಗ ಕಲ್ಲೋಲ ಮಾಡ್ತಾರ. ಈಗ ಕೋಟ್ಯಾಂತರ ರೂಪಾಯಿ ಜೇಬು ತುಂಬಿಕೊಂಡು ಏನು ಮೋಜು ಮಜಾ ಮಸ್ತಿ ಮಾಡಾಕತ್ತಾರ. ಹಳದಿ ಶರ್ಟ್ದವ್ರು ನೋಡಿ ಓಡೋಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಕರ್ನಾಟಕ ರಾಷ್ಟ್ರ ಪಕ್ಷದ ಅಭಿಮಾನಿಗಳೇ, ಕರ್ನಾಟಕ ರಾಷ್ಟ್ರ ಪಕ್ಷದ ಕಾರ್ಯಕರ್ತರೇ, ನಿಮಗೆ ಜನರ ಬೆಂಬಲ ಐತಿ, ನಿಮಗೆ ದೇವರ ಆಶೀರ್ವಾದ ಐತಿ. ನೀವು ಮಾಡುತ್ತಿರುವ ಹೆಜ್ಜೆ ನೀವು ಮುನ್ನುಗ್ಗ್ರಿ. ನಿಮಗೆ ಮತದಾರ ಶಕ್ತಿಯುತವಾಗಿ ಬೆಳೆಯಾಕ ಬೆನ್ನ ಹತ್ತಾನ. ನಿಮ್ಮದೊಂದು ಅಖಾಡ ತಯಾರಾಕೈತಿ. 2023 ನೀವು ಸಹಿತ ಸರ್ಕಾರ ರಚನೆ ಮಾಡುವಲ್ಲಿ ಒಂದು ದಿಕ್ಸೂಚಿಯಾಗಿ ಪರಿಣಮಿಸ್ತೀರಿ. ಇದು ಕೃಷ್ಣಾರೆಡ್ಡಿಯ ಸವಾಲೈತಿ. ಯಾವಾಗಲೂ ಕೃಷ್ಣಾರೆಡ್ಡಿ ಅಂತ ಒಬ್ಬ ಮಾನವೀಯತೆ ಉಳ್ಳಂತ ಹೃದಯವಂತ ಪ್ರಾಮಾಣಿಕ ವ್ಯಕ್ತಿಯನ್ನು ಕಳ್ಕೊಳ್ಳಕ್ಕೆ ಹೋಗಬೇಡ್ರಿ. ಕೃಷ್ಣಾರೆಡ್ಡಿ ಮಾಡುತ್ತಿರುವ ಅನೇಕ ಯೋಜನೆಗಳು, ಕೃಷ್ಣಾರೆಡ್ಡಿ ಬಿಡುತ್ತಿರುವ ಅನೇಕ ಪ್ರಣಾಳಿಕೆಗಳು, ಕೃಷ್ಣಾರೆಡ್ಡಿ ಹತ್ತಿರ ದುಡ್ಡಿಲ್ಲ, ಯಾರ ಹತ್ತಿರ ದುಡ್ಡು ವಸೂಲಿ ಮಾಡುವುದಿಲ್ಲ. ಯಾರೋ ಆ ಪಕ್ಷಕ್ಕೆ ದಾನವಾಗಿ ಕೊಟ್ಟಂತ ಅದೇ ದುಡ್ಡನ್ನು ಪಾಂಪ್ಲೆಟ್ ಮತ್ತು ಪ್ರಚಾರಕ್ಕೆ ಉಪಯೋಗ ಮಾಡ್ತಾನೆ. ಇದು ಎಲ್ಲರೇ ಕೇಳಿರಿ. ಸಿಟಿ ಓದ್ತಾರೆ ಇವತ್ತು ನೋಡ್ರಿ. ಅವ್ರು ಕೃಷ್ಣಾರೆಡ್ಡಿ ಪಕ್ಷದವ್ರು, ರವಿ ಕೃಷ್ಣಾರೆಡ್ಡಿ ಕರ್ನಾಟಕ ರಾಷ್ಟ್ರ ಪಕ್ಷದವ್ರು. ಸಿಟಿ ಓದಿದ ತಕ್ಷಣ ತಿರುಗಿ ನೋಡ್ತೀರಿ, ಅಲ್ಲಿ ಹಳದಿ ಕಾಣ್ತೈತಿ. ಹಳದಿ ನೋಡಿದ ತಕ್ಷಣ ಭ್ರಷ್ಟಾಚಾರಿಗಳು ಓಡಿ ಹೋಗ್ತಾರೆ. ಅಂಥದ್ದೊಂದು ವೈರಲ್ ಕರ್ನಾಟಕದಾಗ ತಯಾರಾಗೈತಿ. ಅದರ ಸಲುವಾಗಿ ರವಿ ಕೃಷ್ಣಾರೆಡ್ಡಿ ಒಬ್ಬ ಮಹಾನ ನಾಯಕ, ಒಬ್ಬ ಪ್ರಾಮಾಣಿಕ ನಾಯಕ, ನಿಷ್ಠಾವಂತ ನಾಯಕ, ಹೃದಯವಂತ ನಾಯಕ. ಇಂಥ ಭ್ರಷ್ಟರಹಿತರ ಕೈಯಲ್ಲಿ ಅಧಿಕಾರ ಕೊಟ್ರೆ ಕರ್ನಾಟಕ ಸುಧಾರಣೆ ಆಕೈತಲ್ರಿ. ಹಾಗಾದ್ರೆ ಕರ್ನಾಟಕ ರಾಷ್ಟ್ರ ಪಕ್ಷ ಬೆಂಬಲಿಸುವವರು, ಕರ್ನಾಟಕ ರಾಷ್ಟ್ರ ಪಕ್ಷದ ಸದಸ್ಯರು ನಿಮ್ಮ ಅನಿಸಿಕೆಗಳನ್ನು ಲೈಕ್ ಮತ್ತು ಫಾಲೋ ಮತ್ತು ಶೇರ್ ಮುಖಾಂತರ ನನಗೆ ತಿಳಿಸ್ರಿ. ನಾ ಮತ್ತೊಂದು ಎಪಿಸೋಡ್ದೊಂದಿಗೆ ಬರ್ತೀನಿ. ನಮಸ್ಕಾರ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ.